ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಸೌತೆಕಾಯಿ ಇವತ್ತು ಒಳ್ಳೆ ಜ್ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು, ಹೆಲ್ತಿಯಾಗಿರುತ್ತೆ ಕ್ಯಾರೆಟು, ಏಕೆಂದರೆ ಸ್ವಲ್ಪ ಹೀಟಾಗಿತ್ತು ಬಾಡಿಗೆ, ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ಸೇರಿಸುವ, ಸ್ವಲ್ಪ ಹನಿ, ಜೇನುತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನನ್ನ ಹತ್ರ ಇತ್ತು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು, ತುಂಬ ಬಾಡಿ ಹೀಟಾದರೆ ಸಣ್ಣದಾಗಿ ಹೊಟ್ಟೆ ನೋವ್ತಾಯಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಮಾಡ್ಕೋತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕೊಳ್ಳುವ, ಒಂದು ತುಂಡು ಶುಂಠಿ, ಯಾಕೆಂದರೆ ತುಂಬ ಹೀಟಾದಾಗ ಈ ಥರ ಕುಡಿದ್ರೆ ತುಂಬ ಹೆಲ್ತಿಯಾಗಿರುತ್ತೆ. ನಾವು ನೀರು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನೀಟಾಗಿ ಎಲ್ಲ ರುಬ್ಕೊಂಡು ಬರೋಣ, ಆಯಿತಾ? ರುಬ್ಕೊಂಡು ಬಂದಿದ್ದೀನಿ. ಈಗ ಒಳ್ಳೆ ಜ್ಯೂಸ್ ರೆಡಿ. ಕರೆಕ್ಟ್ ಒಂದು ಗ್ಲಾಸ್ ಬಂದಿದೆ, ಸೂಪರ್. ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಏನಿಲ್ಲ, ಕ್ಯಾರೆಟು ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ದಿನ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಹೆಲ್ತಿಯಾಗಿರ್ತೀರ. ನಾವು ಹೊರಗಡೆ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹೆಲ್ತಿ ನಮ್ಮ ದೇಹನ ನಾವೇ ನೋಡ್ಕೋಬೇಕು, ಬೇರೆಯವ್ರು ನೋಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮನೇಲಿ, ನನಗೆ ಸ್ವಲ್ಪ ಹೀಟಾಗಿತ್ತು ತುಂಬ, ಅದಕ್ಕೋಸ್ಕರ ನಾನು ಈ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣಿತ್ತು ಮನೇಲೆ, ಆ್ಯಕ್ಚುಲಿ ನಿಂಬೆಹಣ್ಣು ಯಾವಾಗಲೂ ಇರುತ್ತೆ ಮನೇಲಿ ನನಗೆ. ತನಕ ವಿಡಿಯೋ ನೋಡಿ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಹೆಲ್ತಿಯಾಗಿರುತ್ತೆ. ಶುಂಠಿ ಹಾಕಿರೋದ್ರಿಂದ ನನಗೆ ತುಂಬ ಒಳ್ಳೆಯದು. ಶುಂಠಿನೂ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಶುಂಠಿ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಕ್ಯಾರೆಟ್ ಬಂದು ತುಂಬ ಹೆಲ್ತಿ ಫುಡ್ಡು, ಕ್ಯಾರೆಟು ಒಳ್ಳೆಯದೇ. ಸೌತೆಕಾಯಿ ಇದ್ದದ್ದು ಒಳ್ಳೆಯದು. ಇದೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ ಅಂದ್ಕೊಂಡಿರ್ತೀನಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಇತ್ತಲ್ಲ ಕುಡಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಖಂಡಿತ ದಿನ ಒಂದು ಗ್ಲಾಸ್ ಯಾವುದಾದ್ರೂ ಒಂದು ಜ್ಯೂಸ್ ಮಾಡಿಕೊಡಿ. ಥ್ಯಾಂಕ್ ಯು, ಧನ್ಯವಾದ.